ವಿವಿಧ ದಲಿತ ಸಂಘಟನೆಗಳಿಂದ ಕೇಂದ್ರ ಮಂತ್ರಿ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ. ಮೂಡಲಗಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಹಗುರವಾಗಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಕ್ರಿಮಿನಲ್ ಹಿನ್ನೆಲೆಯಿಲ್ಲ ಹಾಗೂ ಗಡಿಪಾರಾದ ಇಂಥ ಅಯೋಗ್ಯ ವ್ಯಕ್ತಿಯಾದ ಅಮಿತ್ ಶಾ ಹೇಳಿಕೆ ಇದನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಅಮಿತ್ ಶಾ ಅಂಬೇಡ್ಕರ್ ವಿರೋಧಿ ಹೇಳಿಕೆ ನೀಡಿ ದೇಶಕ್ಕೆ ಮಾಡಿದ ಅಪಮಾನವಾಗಿದೆ. ಈ ದೇಶಕ್ಕೆ ಮತ್ತು ಇಡೀ ಜಗತ್ತು ಮೆಚ್ಚುವ ಸಂವಿಧಾನ ನೀಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಅವಮಾನ ಮಾಡಿರುವುದು ಖಂಡನೀಯ. ಇವರು ಅಂಬೇಡ್ಕರ್ ವಿರೋಧಿಗಳು ಎಂದು ಸಾಬೀತಾಗಿದೆ. ಕೂಡಲೇ ಅಮಿತ್ ಶಾ ಅವರು ಮಂತ್ರಿ ಪದವಿಗೆ ರಾಜೀನಾಮೆ ನೀಡಬೇಕು. ದೇಶದ ಜನತೆ ಮುಂದೆ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದಿದ್ದರೆ ಕೂಡಲೇ ರಾಷ್ಟ್ರಪತಿಗಳು ಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕು. ಲೋಕಸಭಾ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು. ಬಿಜೆಪಿ ಪಕ್ಷ ಕೂಡ ಅಮಿತ್ ಶಾ ಅವರನ್ನು ರಕ್ಷಣೆ ಮಾಡಬಾರದು ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಕ್ರಮ ಜರುಗಿಸದೆ ಹೋದರೆ ಇಡೀ ದೇಶದಾದ್ಯಂತ ಅಂಬೇಡ್ಕರ್ ಅಭಿಮಾನಿಗಳು ಬೀದಿಗಿಳಿದು ಹೋರಾಟ ಮಾಡಲಾಗುವುದು ಅಂತ ಜಿಲ್ಲಾ ಸಂಚಾಲಕ ರಮೇಶ್ ಸನ್ನಕ್ಕಿ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಸಾಬಪ್ಪ ಸನ್ನಕ್ಕಿ, ತಾಲೂಕು ಸಂಚಾಲಕ ಸುರೇಶ್ ಸನ್ನಕ್ಕಿ, ಅಶೋಕ ಸಿಲ್ಲಿಗಪ್ಪಗೋಳ, ಯಶವಂತ ಮಂಡೂರ, ರಮೇಶ್ ಇರಗಾರ, ಪ್ರಭಾಕರ್ ಮಂಡೂರ, ತುಕಾರಾಮ ಬಾಮಾಧಾರ, ಯಶವಂತ ಮರೇಣ್ಣರ್, ಯಾಕೋಬ ಸನ್ನಕ್ಕಿ, ವಿಲಾಸ್ ಡವಳೇಶ್ವರ್, ಸುಂದರ್ ಮಾಲಪ್ಪನರ್, ಈರಪ್ಪ ಡವಲೇಶ್ವರ್, ಬಸವರಾಜ ಬಡಿಗವಾಡ, ತಮ್ಮಣ್ಣ ಗಸ್ತಿ, ಯಮನಪ್ಪ ಮೇತ್ರೆ, ಯಲ್ಲಪ್ಪ ಮನಕೊಬ್ಬಗೋಳ, ಶಿವಾನಂದ ಹೊಸ್ಮನಿ, ರವಿ ಮೂಡಲಗಿ, ರಮೇಶ ಸಿಡಪ್ಪಗೋಳ, ಶಾನೂರ ಸನ್ನಕ್ಕಿ, ಪ್ರವೀಣ ಕೆಂಗೇರಿ, ಹನುಮಂತ ಸನ್ನಕ್ಕಿ ಉಪಸ್ಥಿತರಿದ್ದರು. ನೋಡ್ತಾ ಇರಿ ಸುದ್ದಿ ಸ್ಫೋಟ, ಇದು ಸುದ್ದಿಗಳ ಮಹಾಸ್ಫೋಟ. ಯಾಕಂತಂದ್ರೆ ಈ ದೇಶಕ್ಕೆ ಸಂವಿಧಾನ ನೀಡಿದಂತ ಬಾಬಾ ಸಾಹೇಬರಿಗೆ ಈ ರೀತಿಯ ಅವಮಾನಗಳಾದಾರ ಇಡೀ ದೇಶಕ್ಕೆ ಮಾಡಿದಂತ ಅಪಮಾನ ಆಗಿತ್ತು. ಇದನ್ನ ಕೂಡಲೇ ಮೋದಿ ಅವರ ಸಂಪುಟದಿಂದ ಅಮಿತ್ ಶಾರನ್ನು ಕೈ ಬಿಡಬೇಕು ಮತ್ತು ಲೋಕಸಭಾ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು. ಇದು ಯಾವುದೇ ಕೆಲಸ ಆಗಿದ್ರೆ ರಾಷ್ಟ್ರಪತಿಗಳು ಇದನ್ನ ಕೂಡಲೇ ಯಾಕಂದ್ರೆ ಇವ್ರ ದಲಿತರು ಬೀದಿಗಳಿದ್ರ ಯಾಕಂದ್ರೆ ಗೊತ್ತೈತಿ, ಯಾಕಂದ್ರೆ ದೇಶಕ್ಕನ ಗೊತ್ತೈತಿ, ಸರ್ಕಾರಕ್ಕೂ ಗೊತ್ತೈತಿ. ಯಾಕಂದ್ರೆ ರಾಜ್ಯ ಅಧಿಕಾರ ಕೊಡ್ಲಿಕ್ಕನು ದಲಿತರ ಅಧಿಕಾರದಿಂದ ಕಳೆದ ಸಾಕು ದಲಿತರ ಕಾರಣಕ್ಕಾರ ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ಈ ಒಂದು ದಿಶೆಯಲ್ಲಿ ರಾಷ್ಟ್ರಪತಿಗಳು ಕೂಡಲೇ ಲೋಕಸಭಾ ಅಮಿತ್ ಶಾ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ನಾನು ಒಂದು ಎರಡು ಮಾತು ಹೊಂದಿಸುತ್ತೇನೆ. ಜೈ ಭೀಮ್, ಜೈ ಭಾರತ್.